ಪೊಲೀಸ್ ಪಿ ಕ್ಯಾಪ್ ಈ ಬಾರಿ ಏನು ತಂದ್ರಲ್ಲ ಜಾರಿಗೆ ಅದನ್ನು ಮೊಟ್ಟ ಮೊದಲನೇದಾಗಿ ಕ್ಯಾಪನ್ನು ಧರಿಸಿ ಕೆಲಸ ಮಾಡುವಂಥ ಕನಸನ್ನು ಕಂಡಂಥ 416 ಪ್ರಶಿಕ್ಷಣಾರ್ಥಿಗಳ ಆಸೆ ಇವತ್ತು ಈಡೇರಿದೆ. ಕರ್ನಾಟಕ ಪೊಲೀಸ್ ಪಡೆಯ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಬ್ಲೂ ಕ್ಯಾಪನ್ನು ಹಾಕಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿ 416 ಪ್ರಶಿಕ್ಷಣಾರ್ಥಿಗಳು ನಿರ್ಗಮನ ಪಥಸಂಚಲನ ಮಾಡಿ ಅಧಿಕೃತವಾಗಿ ರಾಜ್ಯದ ಹಲವು ಜಿಲ್ಲೆಗಳ ಠಾಣೆಗಳಿಗೆ ಕರ್ತವ್ಯಕ್ಕೆ ಹಾಜರಾಗ್ತಾ ಇದ್ದಾರೆ. ಬೆಂಗಳೂರಿನ ಥಣಿಸಂದ್ರ ಪೊಲೀಸ್ ತರಬೇತಿ ಶಾಲೆಯಲ್ಲಿ ನಡೆದ 8ನೇ ತಂಡದ ಸಿಪಿಸಿರವರ ನಿರ್ಗಮನ ಪಥಸಂಚಲನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಕರ್ನಾಟಕದ ಪೊಲೀಸ್ ಮಹಾನಿರ್ದೇಶಕರಾದಂಥ ಡಾಕ್ಟರ್ ಎಂ.ಎ. ಸಲೀಂ ಹೋಗಿದ್ರು. 1 ಲಕ್ಷ ಬಹುಮಾನ ಕೂಡ ಘೋಷಣೆ ಮಾಡಿದರು. ನಾರ್ಮಲಿ ಯಾವುದೇ ಪೊಲೀಸ್ ಅಧಿಕಾರಿ ಆಗಲಿ ಅಥವಾ ಸಿಬ್ಬಂದಿ ಆಗಲಿ ಅವರ ಮಹತ್ವದ ದಿನ ಅಂದರೆ ಅವರ ಪಾಸಿಂಗ್ ಔಟ್ ಪರೇಡ್. ಅಂದರೆ ಯಾವಾಗ ಅವರು ತರಬೇತಿ ಮುಗಿಸಿ ಈ ತರಬೇತಿ ಸಂಸ್ಥೆಯ ಪೋರ್ಟಲ್ಸ್ ಇಂದ ನಿರ್ಗಮನ ಹೊಂದ್ತಾರೆ, ಅದು ಅವರ ಭಾಳ ಎಂದೆಂದೂ ಮರೆಯಲಾರದ ಒಂದು ಕ್ಷಣ ಅಂತ ಹೇಳ್ಬೋದು ಅದು. ಸೊ ಇವತ್ತು ತಾವು ನೋಡಿದ್ದೀರಿ 416 ಜನ ಪೊಲೀಸವರು ಭಾಳ ಒಳ್ಳೆಯ ರೀತಿಯಲ್ಲಿ ಕವಾಯತು ಮಾಡಿ ಒಳ್ಳೆಯ ರೀತಿಯಲ್ಲಿ ಒಂದು ತರಬೇತಿ ಮುಗಿಸಿ ಈ ಪೀಲ್ ಆಫ್ ಸೆರೆಮನಿ ಏನಿದೆ ಅದರಲ್ಲಿ ಭಾಗವಹಿಸಿ ಭಾಳ